ಕುಸ್ರಿ ಕೆಲಸ ಮಾಡ್ತಾವನೆ ಗೌಡ್ರೆ. ಬಲ್ ಚೆನ್ನಾಗಿದೆ. ಎಲ್ಲಿ ಕಲ್ತಾ ಇದ್ನೆಲ್ಲ? ಅಲ್ಲಿ ಕಣಂತೆ ನಮ್ ಬೀಗದ ಚಿಕ್ಕಪ್ಪನಳ್ಳಿಯ ಪಕ್ಕದಳ್ಳಿಲಿ ಅವರಲ್ಲ, ಅವ್ರಿಗೆ ತಿಳಿಸ್ಬಂದ್ರ ಇಲ್ವೋ? ಅಯ್ಯಯ್ಯೋ, ಎಂತ ಕೆಲಸ ಆಗೋಗಿತ್ತು. ಒಳ್ಳೆ ಸಮಯಕ್ಕೆ ಜ್ಞಾಪಿಸ್ತೆ. ನಾನು ಮಳ್ಳೆಗೌಡ್ರು ಹಿಂಗಾಸೋ ಹಂಗಾಸ್ ಬಂದ್ಬಿಡ್ತೀವಿ. ಲೇ ತಿಮ್ಮಣ್ಣ ಬೋತ್ನಿಂದ ಕೆಲಸ ಮಾಡ್ತಾವನೆ, ಅವನ್ ಕರ್ಕೊಂಡು ಉಣ್ಣಾಕಿಕ್ಕು. ಮೂಕಣಂದ್ರೆ ತಿಮ್ಮಣ್ಣ ಉಣ್ತಾ ಇರು, ಬಂದ್ಬಿಡ್ತೀವಿ. ತಿಮ್ಮ ಬಾರ್ಲಾ, ಉಣ್ಬಿಟ್ಟು ಆಮೇಲೆ ಚಿಂತನ ಮಾಡುವಂತೆ. ಅಪ್ಪಾರು ಬಂದ್ಬಿಡ್ಲಿ ಕಣ್ರು. ಈಗ ತಾನೇ ಇಳಿಯ ಕೊಟ್ಬಿಟ್ಟು ಬರಕ್ ಹೋಗೋರೆ, ಬರೋ ಕೇಟೋತಾಯ್ತದೋ ಏನು. ನೀ ಬಾ ಮುದ್ದ, ನೀನು ಬಾರ. ಹೋಗೋಣವೋ. ಈಗಳೀಗಳ್ ಉಂಡು ಬರುವೆನು ನಾನು, ಕೆಲಸವಂ ಮಾಡುತ್ತಿರೋ ತಳಂಗ್ ತರಿಗಿಡ ತೋಮ್ ತೋಮ್. ದೊಡ್ಡಲಾಗ ಸಿಗಿ ಬಿದ್ದೆ ಸಿಗಿ ಬಿದ್ದೆ ದೊಡ್ಡಲಾಗ. ತಿಮ್ಮಣ್ಣ, ತಿಮ್ಮಣ್ಣ, ಚೇರ್ಮನ್ರು ನಿನ್ ಪಂಚಾಯತಿ ಕಟ್ಟೆ ಕರ್ಕೊಂಡ್ ಬಂದವ್ರೆ. ನನ್ನನ್ನ ನಾನ್ ಯಾವ ದೊಡ್ಡ ಮನುಷ್ಯ ಅಂತ ಪಂಚಾಯತ್ ಕಟ್ಟೆ ಕರೀತಾರ ನನ್ನ? ನಾನ್ ಪಂಚಾಯತಿ ಮನುಷ್ಯ ಅಲ್ಲ ಕಡಪು. ಉಣ್ಣಕ್ಕಿಕ್ರವ ಶಿವಣ್ಣಗೂ ನೀನ್ ಈಗ್ಲೇ ಕರ್ಕೊಂಡ್ ಬಂದವ್ರೆ. ಇವತ್ ನಿಂದೆ ಅಂತ ಪಂಚಾಯತ್ಗೆ. ಓಹೋ ಹಂಗ, ಹಂಗಾರೆ ನಾ ಓಡ್ ಬಂದ್ಬಿಡ್ತೀನಿ ಕಣ್ರವ. ಖಾಲಿ ಟಣ್ಗಿನ್ ಬಿಟ್ಬಿಟ್ಟಂಗ ಹೋಗ್ ಬರ್ತಿಮ್ಮ, ಉಣ್ಕೊಂಡು ಹೋಗು. ಇಲ್ಲ ಕಣ್ರವ, ನಾವ್ ಹೋಗಿ ಏನ್ ವಿಷಯ ತಿಳ್ಕೊಂಡ್ ಬಂದ್ಬಿಡ್ತೀನಿ. ಹಿಂಗಾಸಿಂದ ಹೋಗಿ ಹಂಗಾಸಿಂದ ಬಂದ್ಬಿಡ್ತೀನಿ. ನಾಯ್ಸಿದ್ದ ನಡಿಲ ಹೋಗ್ ಬರುವ. ಗೌಡ್ರಿಲ್ದಿರೋ ಹೊತ್ನಾಗೆ ತಿಮ್ಮನ್ ಯಾಕೆ ಕರ್ಕೊಂಡೋದ್ರು? ನಾಲ್ಕು ಜನ ಮಾನ ಮರ್ವಾದೆಯಿಂದ ಬದುಕ್ಬೇಕು ಅಂತಿರೋ ಜನ ವಸಿ ಕೇಳ್ರಿ. ಊರ್ನೇ ಕೆಡ್ಸ ಸೋಳೆ ಮಗ ಇಲ್ಲೇ ಕುಂತವ್ ನೋಡ್ರಿ, ಮಳ್ಳಿ ಕುಂತಂಗೆ. ಇವನ್ ನಿಂಗೆ ಬಿಡಬಾರ್ದು. ಇವನಿಂದ ನಮ್ಮ ಹಳ್ಳಿ ಹಾಳಾಗೋಗ್ಬಿಟ್ಟದೆ. ಇವನ್ ನಿಂಗೆ ಬಿಟ್ರೆ ನಮ್ಮ ಹಳ್ಳಿ ಇನ್ನೂ ಹಾಳಾಗೋಗ್ಬಿಡ್ತದೆ. ಇವನು ನಾವ್ ಯಾರು ಇಲ್ದಿರೋ ಹೊತ್ನಲ್ಲಿ ನಮ್ ಹೆಣ್ಣ ಇಕ್ಕಳಿಗೆ ಪ್ಯಾಟೆ ಅವ್ರು ಹಾಕೊಂತಾರ ನೋಡಿ, ಅಂತ ಮನೆಯಾಡ್ ಸಾಮಾನುಗಳನ್ನೆಲ್ಲ ತಂದು ಕೊಟ್ಟವ್ ಇವನು. ಇವನ್ ನಿಂಗೆ ಬಿಡಬಾರ್ದು. ಇವನಿಂದ ನಮ್ಮನೆ ಹೆಣ್ಮಕ್ಳೆಲ್ಲ ಹಾಳಾಗೋದ್ರು. ನಮ್ಮನೆ ದಾಸಾದಾನೆ ಎಲ್ಲ ಇವ್ ಹೊಟ್ಟೊಳಗೆ ಸುರಿಸ್ಕೊಂಡವನೆ. ನೋಡಪ್ಪ, ಈ ತಿನ್ನಿಂದ ನಮ್ಮ ಮನೆ, ನಮ್ಮ ಕೇರಿ, ನಮ್ಮ ಹೆಣ್ಮಕ್ಳು ಎಲ್ಲ ಹಾಳಾಗ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅದೇನ್ ಮನೆ ಹಾಳಾಗೋ ಸಾಮಾನು ಅಂತ ಹೇಳಿದ್ರಲ್ಲ, ಅದ್ ಸ್ವಲ್ಪ ಬಿಡಿಸಿ ಹೇಳಿ ನೋಡೋಣ. ಅದೆಂತದು ಸೀರೆ ಒಳಗೆ ಲಂಗುವಂತೆ, ಅದೆಂತದ ಗಮಲ್ದ ಎಣ್ಣೆ ಅಂತೆ, ಎಗ್ಗಿನ ವಾಸನೆ ಅಂತೆ, ಎಂತದ ಸ್ನೋ ಅಂತೆ, ಅದೆಂತದ ಪೌಡರ್ ಅಂತೆ, ಆಮೇಲೆ ರೋಕಿ ಒಳಗೆ ಬಾಣ್ಲಿ ಬಾಣ್ಲಿ. ಈ ಮನೆ ಹಾಳು ಸೋಳೆ ಮಗನು ಮಾಡಬಾರ್ದು ಮಾಡಿ ಊರ್ನೇ ಕೆಡ್ಸವನೆ. ಈ ಸುಳ್ಳೆ ಮಗನ ಸುಮ್ಮನೆ ಬಿಡಬಾರ್ದು. ಈ ಮನೆ ಹಾಳು ಸುಳ ಮಗನ್ನ ನಮ್ಮ ಊರ್ ಕಾಲಿಡ್ದಂಗ್ ಮಾಡಿದ್ರೆ ಎಲ್ಲ ಸರಿ ಹೋಯ್ತದೆ. ಮಾಡಿದ್ರೆ ಎಲ್ಲ ಸರಿ ಹೋಯ್ತದೆ. ಏನಪ್ಪಾ ತಿಮ್ಮ, ಮನೆ ಯಜಮಾನ್ ಇಲ್ದಲೇ ಇರೋ ಸಮಯದಲ್ಲಿ ಈ ಸಾಮಾನೆಲ್ಲ ತಂದ್ಕೊಟ್ಟಿರೋ ದಿಟ್ವಾ? ನೀನ್ ಮಾಡಿರೋ ಸರಿಯೋ ತಪ್ಪೋ ಹೇಳು. ತಿಳಿದೆ ಮಾಡ್ಬಿಟ್ಟ ಕಣ್ರಪ್ಪ. ಈ ದಿಕ್ಕಿಲ್ದ ಪರದೇಸಿ ತಪ್ಪನೆಲ್ಲ ಒಟ್ಟಿಯಾಗ ಹಾಕೊಂಬಿಡಿ. ಇನ್ನಂಕಿತ ಈ ಪಾಪ ಕೈ ಇಟ್ರೆ ನನ್ನ ಕೈದ ನಾಗರವ್ ಕಡಿಲಿ. ಇವನ್ಗೆ ದಂಡ ಹಾಕ್ಲೇಬೇಕು. ದಂಡ ಹಾಕ್ಲೇಬೇಕು. ಇವನಿಗೆ ದಂಡ ಹಾಕ್ಲೇಬೇಕು. ಇವನಿಗೆ ದಂಡ ಹಾಕ್ಲೇಬೇಕು. ಎಲ್ಲರೂ ಕಿರ್ಚಾಡ್ದೆ ಸ್ವಲ್ಪ ಸುಮ್ಕಿರಿ. ಏನಪ್ಪ ತಿಮ್ಮ, ಇವ್ರು ಕೇಳಿದಕ್ಕೆ ಏನ್ ಹೇಳ್ತೀವಿ ಈಗ?
200 ರೂಪಾಯಿ 300 ರೂಪಾಯಿ ತಲೆ ಬೋಳಿಸ್ಲೇಬೇಕು. 500 ರೂಪಾಯಿ 700 ರೂಪಾಯಿ ಮಾಡಬಾರ್ದು ಮಾಡ್ದೆ ಅಂತ ಹೇಳಿ ಊರಿನವರೆಲ್ಲ ಕೈ ಬಿಟ್ಟಿದ್ರೆ ನಾ ಏನ್ ತಪ್ಪು ಮಾಡ್ದೆ ಅಂತ ಸುಮ್ಕಿರಿ ಅಯ್ಯೋ ಪಾಪ 100 ರೂಪಾಯಿ ಹಾಕಿದ್ರೆ ಸಾಲ್ದೆ. ಏನಪ್ಪ ತಿಮ್ಮಣ್ಣ, 100 ರೂಪಾಯಿ ಎಲ್ಲಿಂದ ತರ್ಲಪ್ಪ? ಯಾರನ್ನಾರು ಜಾಮೀನ್ ಕೊಡ್ತೀನಪ್ಪ? ಜಾಮೀನ್ ಹಾಕ್ಲಾ ಬೀಸಾಕ್ಲಾ ಅವ್ರ ಮುಖದಾಗಿ? ನಾ ಇಲ್ಲೂ ಸತ್ತಿಲ್ಲ ಚೇರ್ಮನ್ರೇ, ಬದುಕಿವ್ನಿ. ನಾ ಇಲ್ಲಿ ದೊತ್ತಲ್ಲಿ ಆ ಬಡಬಾಯಿ ಸಿಕ್ಕಳ ಅಂತ ಅವ್ನ ಕತ್ತೆ ಕುಯ್ದು ಬಿಡೋದು. ಮೊದ್ಲು ಅವರವ್ರ ಹೆಂಗಸರನ್ನ ಮಕ್ಕಳನ್ನ ಸೊಸೆದಿರ್ನ ಬಿಗಿಯಾಗಿಟ್ಕೊಂಡಿದ್ರೆ ಅವನೇ ತನ್ನ ಮಾಡ್ತಾ ಇದ್ದ, ಇವ್ರು ಯಾಕೆ ಕದ್ದು ಕದ್ದು ಕೊಂಡ್ಕೊತಾ ಇದ್ರು. ಅವ್ರ ಹೆಂಗಸರು ಮಕ್ಕಳನ್ನ ಬಿಗಿಯಾಗಿಟ್ಕೊಳ್ಳೋ ಗಂಡಸ್ತನ ಇವ್ರಿಗಿದ್ದಿದ್ರೆ ಇವ್ರು ಯಾಕೆ ಇಲ್ಲಿವರೆಗೂ ಬರ್ಬೇಕಾಗಿತ್ತು ಹೇಳಿ? ಹೆಣ್ಮಕ್ಳು ಕಿಲಿನಾಗಿರುತ್ತಪ್ಪ, ಅವ್ರ ಸಂದಾಗಿರೋ ಬಟ್ಟೆ ಬರಿ ಹಾಕೊಳ್ಳುತ್ತಪ್ಪ. ಪ್ಯಾಟರ್ನವ್ರು ಮಾತ್ರ ಸೋಕಿ ಮಾಡಬಹುದು, ನಮ್ಮ ಹಳ್ಳಿ ಹೆಣ್ಮಕ್ಳು ಸೋಕಿ ಮಾಡಿದ್ರೆ ತಪ್ಪೇನೈತಿ? ನಾವು ಕಷ್ಟಪಟ್ಟು ದುಡಿದ್ರಲ್ವಾ ಪ್ಯಾಟರ್ನವ್ರು ಸೋಕಿ ಮಾಡೋದು. ಬಾತ್ರೂಮ್ ಹೋಗುವ, ನಮ್ಮ ರತ್ನಿ ಮದುವೆ ಆದ್ಮೇಲೆ ನೋಡ್ಕೊಳ್ತೀನಿ ನನ್ನ ಮಕ್ಕಳು ನನ್ನ ಕೈನ. ಉಣ್ದೇನೆ ಬಂದ್ಬಿಟ್ಟಂತೆ. ಬಾತಿಮ್ಮ ಬಾರು ಹೋಗು ಉಣ್ಣಕ್ಕೆ.